ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಈ ಸಿನಿಮಾ ಕೆಲವೊಬ್ಬರಿಗೆ ಇಷ್ಟ ಆಯ್ತು, ಇನ್ ಕೆಲವೊಬ್ಬರಿಗೆ ಕಷ್ಟ ಆಯ್ತು. ಆದ್ರೆ ನಂಗಂತೂ ಇಷ್ಟ ಆಯ್ತು. ಅದೇ ವೆಂಕಟ್ ಸತೀಶ್ ಅವರು ಪ್ರೊಡ್ಯೂಸ್ ಮಾಡಿ, ಬುಜ್ಜಿ ಬಾಬು ಅವರು ಡೈರೆಕ್ಟ್ ಮಾಡಿ, ರಾಮ್ ಚರಣ್ ಅವರು ಆಕ್ಟ್ ಮಾಡಿರೋ ಪೆದ್ದಿ ಸಿನಿಮಾ. ನಕ್ಕನ್ ಕ್ರೇಜಿ ಸಿನಿಮಾ ಗುರು. ರಾಮ್ ಚರಣ್ ಹೇಟರ್ಸ್ ಗೆಲ್ಲ ಮೆಣಸಿಕಾಯಿ ಇಟ್ಟಂಗ್ ಆಗಿರುತ್ತೆ ಈ ಸಿನಿಮಾನ ನೋಡಿ. ಈ ಹೈ ವೋಲ್ಟೇಜ್ ಸಿನಿಮಾ ಈಗ ಆಲ್ರೆಡಿ ಹಿಟ್ ಆಗೋ ಮುನ್ಸೂಚನೆ ಕಾಣಿಸ್ತಾ ಇದೆ. ಯಾಕಂದ್ರೆ ಫ್ಯಾನ್ಸ್ ಎಲ್ಲ ಅಷ್ಟೊಂದು ಕ್ರೇಜ್ ತೋರಿಸ್ತಾ ಇದ್ದಾರೆ ಈ ಸಿನಿಮಾಕ್ಕೆ. ಈ ಸಿನಿಮಾಕ್ಕೆ ಅಷ್ಟೊಂದು ಕ್ರೇಜ್ ಎಲ್ಲಿಂದ ಬಂತು ಅಂತ ನನ್ನ ಕೇಳಿದ್ರೆ, ಈ ಸಿನಿಮಾದಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಯ ಕೆಲವೊಂದಿಷ್ಟು ಫೇಮಸ್ ಆಕ್ಟರ್ಸ್ ಆಕ್ಟ್ ಮಾಡಿರೋದ್ರಿಂದ ಈ ಸಿನಿಮಾಕ್ಕೆ ಇಷ್ಟೊಂದು ಹೈಪ್ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಓಕೆ ಗೈಸ್, ಅದೇನೇ ಇರಲಿ, ಈಗ ಸಿನಿಮಾ ಕತೆ ವಿಷಯಕ್ಕೆ ಬರೋಣ. ಪೆದ್ದಿ ಇದೊಂದು ಮಾಸ್ ಎಮೋಷನಲ್ ಸ್ಪೋರ್ಟ್ಸ್ ಸಿನಿಮಾ ಆಗಿದೆ. ಈ ಸಿನಿಮಾದ ಕತೆ ಒಂದ್ ಲೈನ್ ಅಲ್ಲಿ ಹೇಳಬೇಕು ಅಂದ್ರೆ, ಜನರ ಗೌರವಕ್ಕಾಗಿ, ಅವರ ಹಕ್ಕುಗಳಿಗಾಗಿ ಹೋರಾಡುವ ಒಬ್ಬ ಯುವಕನ ಕತೆ ಇದಾಗಿದೆ. ಅವನೇ ಪೆದ್ದಿ. ನಮ್ಮ ಪೆದ್ದಿ ಎಲ್ಲಾ ಸ್ಪೋರ್ಟ್ಸ್ ನಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಕುಸ್ತಿಲ್ ಆಗಿರ್ಬೋದು, ಕ್ರಿಕೆಟ್ ನಲ್ಲಿ ಆಗಿರ್ಬೋದು, ರೆಸ್ಲಿಂಗ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿರ್ತಾನೆ. ಇವನು ಮುಂದೆ ಯಾವ ಗೇಮ್ ಅಲ್ಲಿ ಸಕ್ಸಸ್ ಆದ ಅನ್ನೋದೇ ಕತೆ ಆಗಿರುತ್ತೆ. ಮೇನ್ ಆಗಿ ನನಗೆ ಇಷ್ಟ ಆಗಿರೋದಂದ್ರೆ ಶಿವಣ್ಣ ಅವರ ಆಕ್ಟಿಂಗ್. ಈ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಅವರು ಪೆದ್ದಿಗೆ ಕುಸ್ತಿ ಗುರು ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮ ಓಂ ಶಿವಣ್ಣ ವಯಸ್ಸು ಮಾತ್ರ ಜಾಸ್ತಿ ಆಗಿದೆ, ಕದರ್ ಮಾತ್ರ ಕಡಿಮೆ ಆಗಿಲ್ಲ ಅಂತ ಈ ಸಿನಿಮಾದಿಂದ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಇವ್ರನ್ನ ಇನ್ನೂ ಚೆನ್ನಾಗಿ ಬಳಸ್ಕೋಬಹುದಿತ್ತು ಅಂತ ನನ್ನ ಅನಿಸಿಕೆ. ಮತ್ತೆ ನಿಮಗೆ ಈ ಸಿನಿಮಾದ ಹಲೋ ಹಲೋ ಸಾಂಗು, ಆ ಜಿಗಿರಿ ಜಿಗಿರಿ ಸಾಂಗು, ರಾಮ್ ಚರಣ್ ಅವರ ಸ್ಟೆಪ್ಸ್, ಶಿವಣ್ಣ ಅವರ ಆಕ್ಟಿಂಗ್ ನೋಡ್ತಾ ಇದ್ರೆ ಹಬ್ಬ ನಿಜವಾಗ್ಲೂ ಗುರು ಅಬ್ಸಲ್ಯೂಟ್ಲಿ ಸಿನಿಮಾ ಅನ್ಸ್ಬಿಡುತ್ತೆ. ಹೀರೋಯಿನ್ ಆಕ್ಟಿಂಗ್ ಅಷ್ಟೇ ಚೆನ್ನಾಗಿ ಸೂಪರ್ ಆಗಿದೆ. ಈ ಸಿನಿಮಾದ ಫಸ್ಟ್ ಹಾಫ್ ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಸೆಕೆಂಡ್ ಹಾಫ್ ಸ್ವಲ್ಪ ಬೋರ್ ಆಗಿದೆ ಅಂತ ನನಗನ್ಸುತ್ತೆ. ಈ ಸಿನಿಮಾ ಟೋಟಲ್ ಆಗಿ 3 ತಾಸು 9 ನಿಮಿಷ ಇದೆ. ಇದರಲ್ಲಿ ಅರ್ಧ ತಾಸು ಕಟ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತಿತ್ತು ಅಂತ ನನಗನ್ಸುತ್ತೆ. ಮತ್ತೆ ನಿಮಗೆ? ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದ ಪಾರ್ಟ್ ಅಂದ್ರೆ ಹಲೋ ಹಲೋ ಸಾಂಗ್ ನಲ್ಲಿ ಬರೋ ರಾಮ್ ಚರಣ್ ಅವರ ಡ್ಯಾನ್ಸ್ ಸ್ಟೆಪ್ಸ್, ಮತ್ತೆ ಜಿಗಿರಿ ಜಿಗಿರಿ ಸಾಂಗು, ಮತ್ತೆ ಅದರಲ್ಲಿ ಬರೋ ಸ್ಟೆಪ್ಸ್, ಆ ಸೀನ್ಸ್ ನ ನೋಡ್ತಾ ಇದ್ರೆ ನಕ್ಕನ್ ಕ್ರೇಜಿ. ಈ ಸಿನಿಮಾಕ್ಕೆ ನಾನು ಕೊಡುವ ರೇಟಿಂಗ್ 4/5. ನಿಮ್ಗೆ ಯಾವ ಪಾರ್ಟ್ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ತರ ಸಿನಿಮಾ ರಿವ್ಯೂನ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ.